ಸರ್ ಸಾರಾಪುರದ ಮೊದಲ ಸೆರೆ ಅಂಗಡಿ ಇತ್ತು. ಅದನ್ನೆಲ್ಲ ಊರ ಗ್ರಾಮಸ್ಥರ ಎಲ್ಲರೂ ಕೂಡಿಕೊಂಡು ಪ್ರತಿಮೆ ಮಾಡಿ ಅದನ್ನ ಬೇರೆ ಕಡೆ ಸ್ಥಳಾಂತರ ಆಗೈತಿ ಈಗ. ಅದೇ ರೀತಿ MSL ಅಂಗಡಿ ಈಗ ಸ್ಟಾರ್ಟ್ ಮಾಡ್ಯಾರ. ಅದರಿಂದ ಏನಾಗೈತಿ, ವಿದ್ಯಾರ್ಥಿಗಳಾಗಲಿ ಊರಿನ ಜನರಾಗಲಿ ಸೆರೆದ ಅಂಗಡಿ ಸಮೀಪ ಇರೋದ್ರಿಂದ ಸೆರೆ ಕೊಡೋದು ದುಂದು ವೆಚ್ಚ ಆಗತೈತಿ. ಮತ್ತು ಆ ಸೆರೆ ಅಂಗಡಿ ಸ್ಥಳಾಂತರ ಆಗ್ಬೇಕು, ನಮ್ಮ ಸಾರಾಪುರ ಏರಿಯಾದಾಗ ಇರಬಾರ್ದು. ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಮನ್ಯಾಗ ದುಡ್ಡು ತಂದ ರೊಕ್ಕ ಕೊಡೋದ ಗಂಡು ಮಕ್ಕಳೆಲ್ಲ ಕುಡಿಯೋದು ಆಗತೈತಿ. ಅದಕ್ಕೆ MSL ಅಂಗಡಿ ಒಟ್ಟು ನಮ್ಮ ಸಾರಾಪುರ ಏರಿಯಾದಾಗ ಬೇಡ, ಬೇರೆ ಕಡೆ ಸ್ಥಳಾಂತರ ಆಗ್ಬೇಕಂತ ನಮ್ಮದು ಎಲ್ಲರದು ಒಕ್ಕರಲ್ಲ ವಿನಂತಿ. ಆಫೀಸ್ನಲ್ಲಿ ನಾವು ವಿನಂತಿಸ್ಕೊಳ್ಳೋದೇನೆಂದರೆ MSL ಅಂಗಡಿ ಐತಿಲ್ಲ ಅಲ್ಲಿ ಸಾರಾಪುರ ಕ್ರಾಸಲ್ಲಿ, ದಯವಿಟ್ಟು ಅದು ಬಂದ್ ಆಗಲೇಬೇಕು. ಯಾಕಂದರೆ ಶಾಲೆಗೆ ಹೋಗೋ ಮಕ್ಕಳು ಕೂಡ ಅದೇ ಒಂದು ರೋಡ್ದಲ್ಲಿ ಹೋಗ್ತಾರೆ. ಮತ್ತು ಜೊತೆಗೆ ಅಲ್ಲಿ ಆಗೋದ್ರಿಂದ ಜನರಿಗೆ ಭಾಳ ಅನಾನುಕೂಲ ಆಗೈತಿ, ತುಡುಗಾಗೈತಿ. ಮತ್ತು ಆಮೇಲೆ ಎಲ್ಲ ಜನರು ಏನಪ್ಪ ಅಂದರೆ ಸಂಜೆ ಆದ್ರೆ 5 ಆದ್ರೆ ಅಲ್ಲೇ ಹೋಗಿ ಸೆರೆ ಕುಡಿಯೋದು ಮಾಡೋದು, ಅಲ್ಲೇ ಮಾಡೋದು. ಹೀಗಾಗಿ ಹೆಣ್ಮಕ್ಳು ಕೆಲಸ ಕೊಂಡಿದ್ದಾರೆ, ಗಂಡು ಮಕ್ಕಳು ಸೆರೆ ಕುಡಿಯೋಕೆ ಹೊಂಟಾರೆ. ಅದಕ್ಕಾಗಿ ಈ ರೀತಿ ಒಂದು ಸಮಸ್ಯೆ ಆಗೈತ್ರಿ. ಅದನ್ನು ಕಂಪಲ್ಸರಿ ಅದು ಬಂದ್ ಆಗಲೇಬೇಕು. ಸಮೀಪ ಆಗೋದ್ರಿಂದ ಅಲ್ಲಿ ಸಾರಾಪುರ ಒಂದು ಸ್ವಲ್ಪ ಸಮೀಪ ಆದ್ರಿಂದ ಅಲ್ಲಿ ಕುಡಿಯೋರ ಸಂಖ್ಯೆ ಹೆಚ್ಚಾಗತೈತ್ರಿ. ಅದಕ್ಕಾಗಿ ದಯವಿಟ್ಟು ಆ ಕಾರಣದಿಂದ ಅಬಕಾರಿ ಇಲಾಖೆ ನಾವು ವಿನಂತಿ ಏನಪ್ಪ ಅಂದರೆ ದಯವಿಟ್ಟು ಅದು ಬಂದ್ ಆಗಲೇಬೇಕು. ಯಾವುದೇ ಕಾರಣದಿಂದ ಯಾವುದೇ ಮುಲಾಜಿಲ್ಲದೆ ಅದು ಬಂದ್ ಆಗಲೇಬೇಕು. ಆಡ್ಕೊಂಡು ನಮ್ಮ ತಮ್ಮ 2 ಆಡ ಹೋದ್ ಮಾರಿಕೇಶನ್ ನಿನ್ನೆ ಎಲ್ಲ ಮಾರಿಕೇಶನ್ ರೊಕ್ಕನ ತಂದಿಲ್ಲ. ಅವ್ನು ಆಡ ಮಾರಕ್ಕೋದು ಅಲ್ಲೇ ರೊಕ್ಕ ಸೀರೆ ಆಗೋದ್ರಿಂದ ಆ ಸಿರೆ ಅಂಗಡಿ ಆಗೋದ್ರಿಂದ ರೀ ಮುಂದೆ ಇನ್ನು ಅಂತ ನಮ್ಮಲ್ಲಿ ಆಗಬಾರ್ದು, ಇನ್ನು ಮುಂದೆ ಯಾವಾಗೂ ಆಗಬಾರ್ದು ಸರ್. ಒಟ್ಟು ನಿಮ್ಮಲ್ಲಿ ಸರಾಯಿ ಅಂಗಡಿ ಬೇಡ ಸರ್, ಸೆರೆ ಅಂಗಡಿನ ಬೇಡ ಆಗಿ ಸರ್. ನಿನ್ನೆ ನಮ್ಮಲ್ಲಿ ಕುಡಿದ ಕೇಸ ನಾವು ಕಾಲು ಮುಡ್ಕೊಂಡು ಕೂತಾರೆ ಸರ್. ಏನು ಮಾಡೋದ್ರಿ, ಎಲ್ಲೂ ತರೋದು ಹೇಳಿ ರೊಕ್ಕ ದುಡ್ಡು ರೀ, ಬಡವ್ರಿ ನಾವು ರೀ. ಮತ್ತು ಅಂಥದ್ರಾಗ ಕ್ರಾಸ್ನಾಗ ಬಿದ್ದ ಸರಿ ರೊಕ್ಕನೂ ತಕ್ಕೊಂಡಾರು, ಅಲ್ಲೇ ಅಂಗಡಿಯಾಗನೇ ಬಿದ್ದ ಸೇರ್ಕೊಂಡು. ಅದಕ್ಕೆ ಬಂದ್ ಮಾಡಿಸಬೇಕು ಸರ್. ತೊಂದ್ರೆ ಭಾಳ ಆಗತೈತ್ರಿ. ಶಾಲೆ ಹುಡುಗರಿಗಾಗಲಿ ಹೆಣ್ಮಕ್ಳಿಗಾಗಲಿ ಆರ್ಥಿಕ ಪರಿಸ್ಥಿತಿಯಿಂದ ಗ್ರಾಮೀಣ ಏರಿಯಾ ಐತಿ ನಮ್ಮದ. ಹೀಗಾಗಿ ತೊಂದ್ರೆ ಭಾಳ ಆಗತೈತ್ರಿ. ಅದ್ರ ಸಲುವಾಗಿ ದಯವಿಟ್ಟು ನಮ್ಮ ಏರಿಯಾದಾಗ ಸ್ವಲ್ಪ ಬಂದ್ ಮಾಡಿ. ಇದು ಎಂತ ಇದು MSL ಅಂಗಡಿ, ಗೌರ್ಮೆಂಟ್ ಅಂಗಡಿ ಇದು. ಅವ್ರು MSL MD ಅವ್ರ ಜೊತೆ ಒಂದ್ಸಲಿ ಮಾತಾಡಿ ಅವ್ರಿಗೆ ಅದು ವಾಪಸ್ ತಗೊಳಕ್ ಹೇಳ್ತಾರೆ. ವಾಪಸ್ ತಗೊಂಡ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಶಾಲಿ ಹುಡುಗರಿಗೆ ತೊಂದ್ರೆ ಭಾಳ ಆಗತೈತ್ರಿ. ಮತ್ತ ಟ್ರಾಫಿಕ್ ಭಾಳ ಐತ್ರಿ, ಡೌನಲ್ಲಿ ಐತ್ರಿ. ಅಲ್ಲಿ ಬಸ್ ಸ್ಪೀಡ್ ಭಾಳ ಹೋಗ್ತಾವ್ರಿ ಗಾಡಿ. ಅದು ದಾಟಾಡಕ ಮಾಡಕ್ಕೆ ಇಲ್ಲಿ ಭಾಳ ತೊಂದರೆ ಆಗುತ್ತೆ. MSL MD ಅವ್ರ ಹತ್ರ ಒಂದ್ಸಲಿ ಮಾತಾಡ್ಬಿಟ್ಟು ಅವ್ರಿಗೆ ಅದು ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ನಮ್ಮ ಕಡೆಯಿಂದ ಏನಿಲ್ಲ ರೀ, ಅವ್ರು MSL MD ಅವ್ರು ಮನ್ಸು ಮಾಡಿದ್ರು ಅಂತ ಆಗುತ್ತೆ. ಅದು ಗಾಡಿ ಹಾಸ್ತಿದ್ರು ಮಳೆಗಾಲ ಒಂದಿಲ್ರಿ, ನೀರಿನ ತೊಂದರೆ ಆಗಿದ್ರಿ. ಸನಿಯಾಗ ಕುಡ್ತಾನೆ ಹೆಚ್ಚಾಗತೈತ್ರಿ. ಡೈಲಿ ಕೂಡ ಬರತ್ತಾರ ನಮ್ಮ ಮನ್ಯಾಗ. MD ಅವ್ರ ಹತ್ರ ಮಾತಾಡ್ಬಿಟ್ಟು ಅವರಿಗೆ ವಾಪಸ್ ತಗೊಳ್ಳೋದಕ್ಕೆ ಹೇಳಿದ್ವಿ. ಅವ್ರ ಹತ್ರ ಸ್ವಲ್ಪ ಮಾತಾಡಿ ಶೀಘ್ರದಲ್ಲಿ ಅದನ್ನ ಕ್ರಮ